ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಓಕೆ ನೋಡಿ, ಪೂರ್ವಿ ಆಲಾಪ್ ಇಬ್ರು ಬಂದಿದ್ದಾರೆ ಇವತ್ತು. ಅಫ್ಕೋರ್ಸ್ ಕ್ಯಾಮ್ರಾ ಹಿಂದೆ ಪ್ರಶಾಂತ್ ಇದ್ದಾರೆ. ಸೊ ಇವತ್ತು ನಾವು RR ನಗರಲ್ಲಿರುವಂತ ದತ್ತ ಬೇಲೆಗೆ ಬಂದಿದ್ದೀವಿ. ಇನ್ಫ್ಯಾಕ್ಟ್ ನಂದು ಶೂಟಿಂಗ್ ಇತ್ತು, ಶೂಟಿಂಗ್ ಮುಗಿತು, ನಾನು ಪಿಕಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರಶಾಂತ್, ಪೂರ್ವಿ ಮತ್ತೆ ಆಲಾಪ್ ಎಲ್ಲ ಬಂದಿದ್ರು. ಸೊ ನಾವೆಲ್ಲರೂ ಚುರುಮುರಿ ತಿನ್ನಕ್ಕೆ ಅಂತ ಬಂದಿದ್ದೀವಿ. ಚುರುಮುರಿ ಅಂತ ನಾನು ಹೇಳಕ್ ಹೋಗಲ್ಲ, ಯಾಕಂದ್ರೆ ದತ್ತ ಬೇಲ್ಗೆ ಇದೇ ಫಸ್ಟ್ ಟೈಮ್ ನಾವು ಬರ್ತಿರೋದು. ಸೊ ಇಲ್ಲಿ ಏನ್ ಸಿಗುತ್ತೆ ಅಂತ ನಮಗ್ ಗೊತ್ತಿಲ್ಲ. ಒಳಗ್ ಹೋದ್ಮೇಲೆ ಏನ್ ಸಿಗುತ್ತೆ, ರುಚಿ ಹೇಗಿದೆ, ಬೆಲೆ ಹೇಗಿದೆ, ಎಲ್ಲದನ್ನು ನೋಡೋಣ. ಇದು ತುಂಬಾನೇ ಹೊಸ ಜಾಗ ನೋಡಿ, ಇಲ್ಲೇ ಕಾಣಿಸ್ತಿದೆ. ಗ್ರ್ಯಾಂಡ್ ಓಪನಿಂಗ್ ಜಸ್ಟ್ 21 ಜೂನ್ 2026, 5 ಗಂಟೆಯಿಂದ 8 ಗಂಟೆ ಅಂತೆ. ಓಪನಿಂಗ್ ದಿನ ಬಂದಿದ್ರೆ ಏನ್ ಹೇಳಿ ಪೂರ್ವಿ? ಕಾಂಪ್ಲಿಮೆಂಟ್ರಿ ಬೇಲ್ ಸಿಕ್ಕಿರೋದಂತೆ ನಮಗೆ. ಎನಿವೇಸ್, ಸೊ ನಾವೇನು ಓಪನಿಂಗ್ ದಿನ ಬಂದಿಲ್ಲ, ಬಟ್ ಓಪನ್ ಆಗಿ ಸ್ವಲ್ಪ ದಿನದಲ್ಲೇ ಬಂದಿದ್ದೀವಿ. ಸೊ ದತ್ತ ಬೇಲ್ ಒಳಗೆ ಹೋಗೋಣ. ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಇರಿ ನೀವು. ಜಸ್ಟ್ ಇನ್ ಕೇಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಒಳಗೆ ಹೋಗುವ. ಕಮಾನ್. ಚೆನ್ನಾಗಿದೆ, ಹೊಸ ಜಾಗ ಆಫ್ಕೋರ್ಸ್, ಅದಕ್ಕೆ ಸಾಕಷ್ಟು ಕಲರ್ಫುಲ್ ಆಗಿ ಬ್ರೈಟ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಇವ್ರ ಮೆನುನು ಅಷ್ಟೇ ನೋಡಿ, ಫುಲ್ ನೀಟ್ ಆಗಿ ಲೈಟ್ ಹಾಕ್ಬಿಟ್ಟು ಸಖತ್ ಬ್ರೈಟ್ ಆಗಿ ಮಾಡ್ಬಿಟ್ಟಿದ್ದಾರೆ. ಸೊ ಏನೇನ್ ಸಿಗುತ್ತೆ ಅನ್ನೋ ಬ್ರೀಫ್ ಅಂತೂ ನಮ್ಗೆ ಇಲ್ಲಿ ಸಿಕ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಬೇಲು, ಶೇಂಗಾನೆ ಬೇಲು, ಪಾಪಡಿ ಚಾಟು, ಡೆಲ್ಲಿ ಟೋಕ್ರಿ ಚಾಟು. ಸೊ ಸ್ವಲ್ಪ ಒಂದಷ್ಟು ಡಿಫ್ರೆಂಟ್ ಕಾಣಿಸ್ತಾ ಇದೆ. ಈ ಮೆನು ನೋಡ್ತಾ ಇದ್ರೆ ಸ್ವಲ್ಪ ನಾರ್ತ್ ಸ್ಟೈಲ್ ಅಲ್ಲಿ ಇದ್ದಾಗಿದೆ, ನಾಟ್ ಸೌತ್ ಚುರುಮುರಿ ಅಲ್ಲ, ಇದು ನಾರ್ತ್ ಚುರುಮುರಿ, ನಾರ್ತ್ ಸ್ಟೈಲ್. ಸುಕ್ಕಿ ಬೇಲು, ಸುಕ್ಕಿ ಪುರಿ ಎಲ್ಲ. ಹಲೋ, ನಮಸ್ಕಾರ. ನಮಸ್ಕಾರ. ನಿಮ್ ಹೆಸರು? ಮಂಜುನಾಥ್ ರಾಥೋಡ್ ಅಂತ. ಮಂಜುನಾಥ್ ರಾಥೋಡ್. ಓಕೆ, ಮಂಜುನಾಥ್ ರಾಥೋಡ್ ಅವರೇ, ಇದು ಇತ್ತೀಚೆಗೆ ಶುರುವಾಗಿರೋದಲ್ವಾ? ಸೊ ಇದು ದತ್ತ ಬೇಲ್ದು ಟೈಮಿಂಗ್ಸ್ ಏನೇನು? ಬೆಳಗ್ಗೆ 12 ಗಂಟೆ ಅಂತ ರಾತ್ರಿ 10 ಗಂಟೆ ಮಟ್ಟ ಇರುತ್ತೆ. ಓ, 12 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ. ರಜಾ ಯಾವತ್ತಾದ್ರೂ ಇದೆಯಾ? ರಜೆ ಏನು ಮಾಡಲ್ಲ, ಏನು ಮಾಡಲ್ಲ. ಹುಡುಗರು ಇದ್ದೇ ಇರ್ತಾರೆ ಯಾರಾದ್ರೂ. ಓಕೆ, ಎಕ್ಸಾಕ್ಟ್ ಆಗಿದ್ರೆ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡ್ತೀರಾ? ನಾನು ಇಲ್ಲಿ ನೀವು ಅದೇನ್ರಿ? ಏರಿಯಾ ನೀವು ನೀವು. ಓಕೆ, ರಾಜರಾಜೇಶ್ವರಿ ನಗರ ಗೊತ್ತು ನನಗೆ, ಬಟ್ ಇದು ಏನ್ ರೋಡ್ ಅಂತಾರೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಅಫ್ಕೋರ್ಸ್ ನಿಮಗೆ ಲ್ಯಾಂಡ್ ಮಾರ್ಕ್ ಬೇಕು ಅಂದ್ರೆ ಟೋರಿ, ಫುಲ್ ಸರ್ಕಲ್, ಸೊ ಎಲ್ಲ ಸುತ್ತಮುತ್ತ ಹೋಟೆಲ್ ಬಾಜು ಕಡೆ. ಹೌದು, ನಾಚಿಯಾರ್ ಕೆಫೆ ಹತ್ರನೇ ಬರುತ್ತೆ. ಸೊ ನೀವು ಗೂಗಲ್ ಮ್ಯಾಪ್ ಅಲ್ಲಿ ದತ್ತ ಬೇಲ್ ಅಂತ ಹಾಕೊಂಡ್ರೆ RR ನಗರ ಇಲ್ಲಿ ತನಕ ಬರ್ಬೋದು. ಓಕೆ, ಸೊ ಏನ್ ತುಂಬಾ ಫಾಸ್ಟ್ ಮೂವಿಂಗ್ ಯಾವ್ದಿಲ್ಲ, ಯಾವ್ದು ಜಾಸ್ತಿ ತಗೊಳ್ತಾರೆ ಜನ? ದತ್ತ ಸ್ಪೆಷಲ್ ಬೇಲ್ ಜಾಸ್ತಿ ಮೂವಿಂಗ್ ಇದೆ. ದತ್ತ ಸ್ಪೆಷಲ್ ಬೇಲಾ? ದಹಿ ಪುರಿ ಮತ್ತು ಅಮೆರಿಕನ್ ಸೇವ್ ಪುರಿ, ಅಮೆರಿಕನ್. ಓಕೆ ಓಕೆ, ಆಲ್ ಇಂಡಿಯನ್ ಚಾಟ್ಸ್ ಅವೆಲ್ಲ ಜಾಸ್ತಿ ಮೂವಿಂಗ್. ಹೌದಾ, ಸರಿ. ನನಗೇನ್ ಗೊತ್ತಾ, ಒಂದ್ ಬೋರ್ಡ್ ನೋಡಿ ತುಂಬಾ ಖುಷಿ ಆಯ್ತು, ಹಂಗೆ ಒಂಚೂರು ಬೇಜಾರಾಗೋಯ್ತು. ನೋಡಿ ಇಲ್ಲಿ ಮಿಸಲ್ ಪಾವ್ ಅಂದ್ರು. ಅಯ್ಯೋ, ಮಿಸಲ್ ಪಾವ್ ಸಿಗುತ್ತೆ, ನನ್ನ ಫೇವ್ರೇಟ್ ಅನ್ಕೊಂಡೆ. ಆಮೇಲೆ ನೋಡಿದ್ರೆ ಸ್ಯಾಟರ್ಡೆ ಅಂಡ್ ಸಂಡೇ ಓನ್ಲಿ ಅಂತ ಹಾಕಿದ್ದಾರೆ. ಶನಿವಾರ ಭಾನುವಾರ ಮಾತ್ರನಾ ಅದು? ಶನಿವಾರ ಭಾನುವಾರ ಇನ್ನೇನ್ ಸ್ಪೆಷಲ್ ಇರುತ್ತೆ? ಅದೇ ಮಿಸಲ್ ಪಾವ್, ಮಿಕ್ಕಿದೆಲ್ಲ ಸಿಗುತ್ತೆ. ಓಕೆ, ಅಂದ್ರೆ ಈಗ ರೆಗ್ಯುಲರ್ ಮಾಡೋರು ಅದೇವ್ರಿ. ಅಂದ್ರೆ ಈಗ ಮಿಸಲ್ ಪಾವ್ ರೆಗ್ಯುಲರ್ ಚಾಲು, ಇನ್ನು ಹೊಸದಾಗಿರೋದ್ರಿಂದ ನೋಡಿ ಮಾಡ್ಬೇಕು ಅಂತಿದ್ದೀರಾ? ರೆಗ್ಯುಲರ್ ಚಾಲು ಮಾಡ್ಬೇಕಂತ ಐತ್ರಿ ಈಗ. ಓಕೆ, ಸಾಟರ್ಡೆ ಸಂಡೇ ಬಿಟ್ಟು ಸೋಮವಾರಲಿಂದ ವೀಕೆಂಡ್ ಮಾಡೋಣ. ನೈಸ್. ಮತ್ತೆ ಸ್ವಿಗ್ಗಿಯಲ್ಲಿ ಇದೀನಿ. ಸ್ವಿಗ್ಗಿ ಒಳಗೂ ಅದಾವ್ರಿ. ಸ್ವಿಗ್ಗಿಲಿ ಇದ್ದೀರಾ ನೀವು? ಓಕೆ, ನೈಸ್. ಸೊ ಸ್ವಿಗ್ಗಿಲಿ ಇರ್ಬೋದು. ಆಮೇಲೆ ನನ್ಗೆ ಇನ್ನೊಂದು ಐ ಕ್ಯಾಚಿ ಅನಿಸ್ತು. ಇಲ್ಲಿ ನೋಡಿ, ಕಾಕ್ರಾ ನೋಡಿ ಯಾವ ಸೈಜ್ ಇದೆ. ಆಕ್ಚುಲಿ ನಾನು ಈ ಸೈಜ್ ಕಾಕ್ರಾ ನೋಡೇ ಇಲ್ಲ. 25 ರೂಪೀಸ್. ಇದು ಸಕ್ಕತ್ತಾಗಿದೆ. ಎಷ್ಟು ಫ್ಲೇವರ್ಸ್ ಇದೆ ಗೊತ್ತಾ? ಮೇಥಿ, ಪಿಜ್ಜಾ, ಪೆರಿ ಪೆರಿ, ಆಮೇಲೆ ಚಿಲ್ಲಿ ಗಾರ್ಲಿಕ್, ಮೂಂಗ್ ಮಸಾಲ, ಸಾಕಷ್ಟು ಫ್ಲೇವರ್ಸ್ ಇದೆ. ಮತ್ತೆ ಬಡಂಗು ಇದೆ ನೋಡಿ, ಸ್ನಾಕ್ಸ್ ತಿನ್ನಕ್ಕೆ. ಏನಿದು? ಬಡಂಗ್. ಓ, ಬಡಂಗ್. ಇದು ನಿಮ್ ಫೇವ್ರೆಟ್ ಬಡಂಗ್, ಕಡ್ಲೆಪುರಿ. ಪ್ರಶಾಂತ್ ತುಂಬಾ ಇಷ್ಟ ಆಯ್ತು. ಎನಿವೇಸ್, ಸೊ ಇವಾಗ ನೋಡುವ ಏನ್ ತಗೊಳ್ಳೋದು ಅಂತ. ಓಕೆ, ಇವ್ರ ಮೆನು ನೋಡ್ತಾ ಇದ್ದೆ ನಾನು. ಬೇಲಲ್ಲಿ ರೆಗ್ಯುಲರ್ ಬೇಲು, ಜೈನ್ ಬೇಲು, ಸುಕ್ಕಿ ಬೇಲು, ಆ ಥರದ್ದೆಲ್ಲ ಇದೆ. 50 ರೂಪಾಯಿಂದ ಶುರುವಾಗಿ 80 ರೂಪಾಯಿ ಬೇಲ್ ಪುರಿ, ದಟ್ ಇಸ್ ದ ಹೈಯೆಸ್ಟ್. ದತ್ತ ಸ್ಪೆಷಲ್ ಅಲ್ಲಿ ಒಂದಷ್ಟು ಸ್ಪೆಷಲ್ ಬೇಲ್ಸ್ ಇದೆ, ಲೈಕ್ ಶೆಜ್ವಾನು, ಫರ್ಸಾನು, ಅಮೆರಿಕನ್ ಚಾಟು, ಆಲ್ ಇಂಡಿಯಾ ಚಾಟ್ ಅಂತೆ. ಸೊ ಪೂರ್ವಿ ಹೇಳ್ತಾ ಇಲ್ಲ, ಆಲ್ ಇಂಡಿಯಾ ಚಾಟ್ ಅನ್ನ ಕಿಚಡಿ ಅಂತ ಎಲ್ಲಾನು ಮಿಕ್ಸ್ ಮಾಡ್ಬಿಟ್ಟೋದು ಅನ್ಸುತ್ತೆ ಅಂತ. ಗೊತ್ತಿಲ್ಲ ನನಗೆ ಆಲ್ ಇಂಡಿಯಾ ಚಾಟ್ ಅಲ್ಲಿ ಏನ್ ಬರುತ್ತೆ ಅಂತ. ಸೊ ಡೆಲ್ಲಿ ಕಟೋರಿ ಚಾಟು, ಆಮೇಲೆ ಚಾಟ್ ಅಲ್ಲಿ ನಾರ್ಮಲ್ ಪಾನಿಪುರಿ, ಸೇವ್ ಪುರಿ, ರಗಡಾ ಪುರಿ, ದಹಿ ಪುರಿ ಅದು ಇದೆ. ಕರ್ಡ್ ಪೊಟ್ಯಾಟೊ ಶೇವ್ ಅಲ್ವಾ? ಅದೇನೋ ಚೆನ್ನಾಗಿ ಅನ್ಸ್ತದೆ. ಕರ್ಡ್ ಪೊಟ್ಯಾಟೊ ಶೇವ್ ಪುರಿ ಅಂದ್ರೆ ದಹಿ ಪುರಿ ಅಷ್ಟೇ. ಇದು ದಹಿ ಪುರಿಗೆ ಪೊಟ್ಯಾಟೊ ಹಾಕ್ತಾರೆ, ಆಲೂಗಡ್ಡೆ ತುಂಬ್ತಾರೆ. ಅಲ್ಲಿದೆಯಾ ಅದು? ಇಲ್ಲಿದೆಯಾ? ಇಲ್ಲ, ದಹಿ ಪುರಿ ಇದೆ, ಬಟ್ ಕರ್ಡ್ ಪೊಟ್ಯಾಟೊ ಇಲ್ಲ ಅಲ್ಲಿ. ಅದು ಎಲ್ಲ ಹೈಯೆಸ್ಟ್ 8 ರೂಪೀಸ್. ಮಿನಿಮಮ್ ಇಸ್ 50. ಮ್ಯಾಕ್ಸಿಮಮ್ ನಂಬರ್ ಕಾಣಿಸ್ತಾ ಇರೋದು 65, 80, 75, 65. ಅಲ್ಲಲ್ಲ, ಮ್ಯಾಕ್ಸಿಮಮ್ ಇಸ್ 80.
ಬಟ್ ನಂಬರ್ ಆಫ್ ಮಧ್ಯದಲ್ಲಿ, ಹಾ, ಜಾಸ್ತಿ ಹಾ, ಕಾಣಿಸ್ತಾ ಇರೋದು. Okay, items. ನಿಮ್ಗೆ ಚಾಯ್ಸಸ್ ಅವೈಲಬಲ್ ಇರುತ್ತೆ. Okay. 70 ವೆಜ್ ಬರ್ಗರ್ ಇದೆ ಅಂತ ಹಾಕಿದ್ದಾರೆ, ನಗೆಟ್ಸ್, ಫ್ರೆಂಚ್ ಫ್ರೈಸ್, ಮ್ಯಾಂಗೋ ಶೇಕ್, ಕೋಲ್ಡ್ ಕಾಫಿ. ವೆಜ್ ಬರ್ಗರ್ ಇವಾಗ ಅವೈಲೇಬಲ್ ಇದೆಯಾ? ಇಲ್ಲ. ಓಕೆ, ಇದು ಡೆಲ್ಲಿ ಟೋಕ್ರಿ ಚಾಟ್, ಇದು ಅಮೆರಿಕನ್ ಕಾರ್ನ್ ಚಾಟ್ ಅಂತ ಹಾಕಿದಾರಲ್ವಾ? ಅಮೇರಿಕನ್ ಚಾಟ್. ಅಮೆರಿಕನ್ ಚಾಟ್ ಅಷ್ಟೇನಾ? ಓಕೆ ಓಕೆ, ಅಮೆರಿಕನ್ ಚಾಟ್ ಅಷ್ಟೇ. ಟ್ರೈ ಮಾಡಿ ಪ್ಲೀಸ್. ಸ್ಟಾರ್ಟ್. ಪೂರ್ವಿ ಒಂದು ತಗೊಂಡು ಹಾಕೊಂಡು ಹೋಗೋದು ಹಂಗೆ ನೀಟಾಗಿ. ಏ ಹೌದು, ಏನು ನಿಜ ಆಗಲ್ವಾ? ಟ್ರೈ ಮಾಡು. ಕಮಾನ್, ಚಾಲೆಂಜ್. ಡೇರ್ ಪೂರ್ವಿ. ಗುಡ್. ಆಗತ್ತೆ. ಇಟ್ಸ್ ಲೈಕ್ ಪಾನಿಪುರಿ ಆಗಲ್ವಾ? ಏ ತಲೆ ಎತ್ತೆ. ಆಗತ್ತೆ ಕಣೆ. ಆಗತ್ತೆ. You have to complete the dare. ಅಷ್ಟೇ. ಸಿ ಟೇಸ್ಟ್ ಗೊತ್ತಾಯ್ತಾ ಗೊತ್ತಾಗ್ಲಿಲ್ವಾ? ಓಕೆ, ನಿಮಗೆ ಇವಾಗ ಸೇಮ್ ಡೇರ್. ಸೇಮ್ ಡೇರ್. 3, 2, 1. ಹೆಂಗೆ ಡೇರ್ ಕೊಟ್ಬಿಟ್ಟು ನಾವು ಕೂತ್ಕೊಂಡು ನೋಡೋದಲ್ಲಿ. ಈಗ ನೆಕ್ಸ್ಟ್ ನಿಂಗೆ ರಜಾ ತಗೊಳ. ನೋ ಥ್ಯಾಂಕ್ ಯು, ಐ ಗಿವ್ ಅಪ್. ಸೋಲ್ ಒಪ್ಕೊಂಡ್ಬಿಟ್ಟೆ. ನೋಡಿ ಇಬ್ರು ಇನ್ನು ಅಂತಿದ್ದಾರೆ. ಆಂಜನೇಯ ಅವ್ರು ನೋಡಿ ಇನ್ನು. ಓಕೆ, ಎನಿವೇಸ್ ಹೇಗಿತ್ತು ಟೇಸ್ಟ್ ಗೊತ್ತಾಯ್ತಾ ನಿಮ್ಗೆ? ಏನಾದ್ರು ಚೆನ್ನಾಗಿದೆಯಾ? ನೈಸ್, ವೆರಿ ಗುಡ್, ನೈಸ್. ಸೊ ಟಿಶ್ಯೂ ಸೇಲ್ ಆಗ್ತಾ ಇದೆ ಜಾಸ್ತಿ. ಚೆನ್ನಾಗಿದೆಯಾ? ನೈಸ್. ಕಟ್ ಮಾಡಿ ತಿಂದ್ರೆ ಅದೇನಾಗುತ್ತೆ ಗೊತ್ತಾ, ಸ್ಟಫಿಂಗ್ ಎಲ್ಲ ಹೊರಗೆ ಬಿದ್ಬಿಡುತ್ತೆ. ಸೊ ಆ ಒಂದು ಮಜಾ ಸಿಗೋದಿಲ್ಲ. ಅದೇ ಮಜಾ ನೀನು ಎಕ್ಸ್ಪೀರಿಯನ್ಸ್ ಮಾಡು. ಹೌದಮ್ಮ? ನೆಕ್ಸ್ಟ್ ಟೈಮ್. ಇಷ್ಟ ಆಯ್ತಾ? ಓಕೆ, ಇವಾಗ ಇದು ಟ್ರೈ ಮಾಡಿ. ಸೊ ಮೇಲ್ಗಡೆ ನೋಡೋದಕ್ಕೆ ಕ್ಯಾರೆಟು, ಬೀಟ್ರೂಟು, ಹೆಸರು ಕಾಳು, ಕಡಲೆಕಾಯಿ ಬೀಜ, ಬೂಂದಿ ಎಲ್ಲ ಹಾಕಿದ್ದಾರೆ. ಮೊಸರು ಚೆನ್ನಾಗಿ ಹಾಕಿದ್ದಾರೆ. ಖಾರನ? ಇಲ್ಲ, ಹೌದಾ? ನಂಗೆ ಖಾರ ಇದೆ. ಹೌದಾ? ನಮ್ಗಿಲ್ಲ. ನಿಂಗಿಲ್ಲ. ಓಕೆ, ಈರುಳ್ಳಿ ಇವಳು ಸ್ವಲ್ಪ ಸ್ಪೈಸಿ ಕಡಿಮೆ ತಿನ್ನೋದು. ಸೊ Zero ಹಾಗಾಗಿ spice. 0 ಸ್ಪೈಸ್. ಸೊ ಅವಳಿಗೆ ಖಾರ ಆಯ್ತು ಅಂದ್ರು. ಇದನ್ನ ಕಟ್ ಮಾಡಿ ನೋಡೋಣ. ಇಟ್ಟಿನ್ ನೋಡೆ, ಬರೀ ಸ್ಟಫಿಂಗ್ ಹಿಂಗೆ ಕಟ್ I think ಮಾಡ್ಕೊಂಡು stuffing is the same, but the texture ಮಾತ್ರ different ಇದೆ ಅಷ್ಟೇ. ಹೆಂಗೆ ತಿಂದೇನೆ ಹೆಂಗೆ ಹೇಳ್ತೀಯ ನೀನು? Ditto same ಹಾಕಿದ್ರು. ಹೌದಾ? ಬಟ್ ಟೋಕ್ರಿನೇ ಬೇರೆ ಅಲ್ವಾ ಇದು? That's what I think. Texture. ಗಟ್ಟಿ ಆಗ್ತಾ ಇದೆ. ಹೆಲ್ಪ್ ಮಾಡ ಬಿಟ್ಕೊ. ಚೆನ್ನಾಗಿದೆ. ಇದೊಂದು ಚೂರು ಖಾರ ಇಲ್ಲ ಕಣೆ. ಇನ್ಫ್ಯಾಕ್ಟ್ ಸ್ವೀಟ್ ಮೇಲಿದೆ ಇದು. ಹೌದಾ? ಫುಲ್ ಸ್ವೀಟ್ ಮೇಲಿದೆ ಇದು. ಆ್ಯಂಡ್ ಕೋಲ್ಡ್ ಚಾಟು, ಮೊಸರು ತಣ್ಣಗಿದೆ. ಇವ್ರು ಸ್ವೀಟ್ ಚಟ್ನಿ, ಖಾರ ಚಟ್ನಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಫುಲ್ಲು ಫ್ಲೇವರ್ಫುಲ್ ಆಗಿದೆ. ಆ್ಯಂಡ್ ಆ ತರಕಾರಿಗಳು ಅಷ್ಟೇ ಫ್ರೆಶ್ ಆಗಿ ಚೆನ್ನಾಗಿ ಅನ್ನಿಸ್ತಾರೆ. ಸೊ ದಿಸ್ ವೆರಿ ವೆರಿ ನೈಸ್. ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ, ಅವಳು ತಿಂದು ಬಿಡಿದನ. ಇದು ಖಾರ ಇಲ್ಲ ಅಂದ್ರೆ ಇದು ತಗೊಂಡಿನಿ. ಇನ್ನೀಗ ಓಕೆ ತಾನೆ ಖಾರ? ಆಯ್ತು ತಗೋ. ಸೊ ಚೆನ್ನಾಗಿದೆ. ಅಪ್ಪಪ್ಪ ಒಂದು ಟ್ರೈ ಮಾಡಿ. ಒಂದು ತಗೊಳ್ಳಿ. ಇವಾಗ ಅವ್ರಿಗೆ ಡೇರ್. ಕಮಾನ್. ಸ್ಮಾಲೆಸ್ಟ್ ತಗೊಂಡ್ರಪ್ಪ. ಸ್ಮಾಲೆಸ್ಟ್ ತಗೊಳ್ಳಿಲ್ಲ, ದೊಡ್ಡದೇ ಅವ್ಳು ಟಿಶ್ಯೂ ರೆಡಿ ಮಾಡ್ತೀವಿ ಪೂರ್ವಿ. ಇಲ್ಲ, ಅವ್ರು ಈಸಿಯಾಗಿ ತಿಂತಾರೆ. ಇಲ್ಲ, ಇಲ್ಲಿ ಇಟ್ ಆ ಬೀಟ್ರೂಟ್ ಒಂದು ತೆಗೆದ್ರೆ ಆಯ್ತು ಅಷ್ಟೇ. ಇಲ್ಲಿ ಇಟ್ ಆರಾಮ್ಸೆ ತಿಂತಾರೆ. ಹಾ ಸಗಲಾಗಿದೆ. ವೆರಿ ಗುಡ್. ಒಂದಷ್ಟು ಬೇಯಿಸಿರೋ ಕಾಳು ಹಾಕಿದ್ದಾರೆ. ಲೈಕ್ ನೋಡಿ, ಇಲ್ಲೆಲ್ಲ ಕಾಣಿಸ್ತದೆ. ಹೆಸರು ಕಾಳು ಎಲ್ಲ ಬೇಯಿಸಿರೋದು ಹಾಕಿದ್ದಾರೆ. ಮೊಸರು ಇದೆ. ಟೇಸ್ಟ್ ಚೆನ್ನಾಗಿದೆ. ಕೋಲ್ಡ್ ಇದೆ ಮೊಸರು. ನನಗೇನಂತ ಖಾರ ಅನ್ನಿಸ್ಲಿಲ್ಲ. ತುಂಬ ಚೆನ್ನಾಗಿದೆ. ಟೇಸ್ಟ್ ಇಸ್ ರಿಯಲಿ ಗುಡ್. ಐ ಲೈಕ್ ಇಟ್. ನೀವು ಕಸ್ಟಮೈಸ್ಡ್ ಇದು ಅಂದ್ರೆ ನಿಮಗೆ ಎಷ್ಟು ಸ್ವೀಟ್ ಬೇಡ ಅಂದ್ರೆ ಬೇಕಾದ್ರೆ ಸ್ವೀಟ್ ಕಡಿಮೆ ಮಾಡಿ ಅನ್ಬೋದು, ಖಾರ ಕಡಿಮೆ ಮಾಡಿ ಅನ್ಬೋದು. ಸೊ ನಮಗೆ ಹೆಂಗ್ ಬೇಕೋ ಹಂಗೆ. ಚಾಟ್ಸ್ ಅಂದ್ರೆ ಅದರಲ್ಲೊಂದು ಬೆಸ್ಟ್ ಪಾರ್ಟ್. ನಮಗೆ ಖಾರ ಬೇಕಂದ್ರೆ ಖಾರ, ಸ್ವೀಟ್ ಬೇಕಂದ್ರೆ ಸ್ವೀಟ್. ಇದು ಸ್ವೀಟು ಇದೆ, ಖಾರನೂ ಇದೆ. ನಾನು ಇನ್ನೊಂಚೂರು ಸ್ವೀಟ್ ಇನ್ನೊಂಚೂರು ಕಡಿಮೆನೂ ಮಾಡಿಸ್ಕೊಡ್ಬೇಕಾದ್ರೆ. ಕರೆಕ್ಟ್. Super. ಸೇಮ್ 40 ತಗೊಳ್ಳಿ, ಅದನ್ನ ಟ್ರೈ ಮಾಡಿ. ಇದಾ?
ಇದೇನ್ ಡೇರ್ ಇಲ್ಲ. ಇದೇನ್ ಡೇರ್ ಇಲ್ಲ, ಇದು ಕಟ್ ಮಾಡೋದೇ ಡೇರ್ ನಮ್ಗೆ. ಇದನ್ನೇ ಡೇರ್, ಅದೇ ಹೇಳಕ್ ಬಂದ ಇದನ್ನ ಡೇರ್ ಅನ್ಬೇಕು ನಾನು, ಒಂದ್ ಫುಲ್ ತಿನ್ನಿ ಅಂತ. ಇದನ್ನ ಫುಲ್ ತಿನ್ನೋದು ಅಂದ್ರೆ ಫುಲ್ ಕಂಪ್ಲೀಟ್ ಮಾಡ್ಬೋದು, ಒಂದೇ ಶಾರ್ಟ್ ತಿನ್ನಕ್ಕಾಗಲ್ಲ. ಹಾ ಓಕೆ, ಚಾಲೆಂಜಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಾವು. ಓಕೆ, ಚೆನ್ನಾಗಿದೆ, ಕರೆಕ್ಟು. ಇದು ಸ್ವೀಟ್ ಮೇಲಿದೆ, ಸ್ವೀಟ್ ಜಾಸ್ತಿ ಇದೆ, ಇದರಲ್ಲಿ ಸ್ವೀಟು ಖಾರ ಎರಡೂ ಇದೆ. ನನಗೆ ಇದೇ ಇಷ್ಟ ಆಯ್ತು. ಅಮೆರಿಕನ್, ಹೌದು ಹೌದು, ಕಾರ್ನ್ ಅಲ್ಲ ಅದು, ಅಮೆರಿಕನ್ ಚಾಟ್. ಅಮೆರಿಕನ್ ಚಾಟ್. ನನಗಂತ ಅಮೆರಿಕನ್ ಅಂತ ತಕ್ಷಣ ಸ್ವೀಟ್ ಕಾರ್ನ್ ಬಂದ್ಬಿಡುತ್ತಲ್ಲ ತಲೆಗೆ. ಹೌದು, ಬಟ್ ಚೆನ್ನಾಗಿದೆ, ಗುಡ್. ಸ್ವೀಟ್ ಕಾರ್ನ್ ಬೇಲ್. ಇಷ್ಟೊತ್ತು ಕೋಲ್ಡ್ ಚಾಟ್ ಆಯ್ತಲ್ವಾ, ಸೊ ಹಾಗಾಗಿ ಒಂದ್ ಸ್ವಲ್ಪ ಬಿಸಿ ಇರ್ಲಿ ಅಂತ ಸ್ವೀಟ್ ಕಾರ್ನ್ ಬೇಲ್ ಹೇಳಿದೀವಿ. ಸ್ವೀಟ್ ಕಾರ್ನ್, ಟೊಮೆಟೊ, ಸೇವ್, ಹಾ, ಆಮೇಲೆ ಆನಿಯನ್, ಹಾ, ಆಮೇಲೆ ಕೊತ್ತಂಬರಿ, ಪೀನಟ್ ಅಲ್ಲೇ ಕಾಣಿಸ್ತು, ಕಡ್ಲೆಕಾಯಿ ಬೀಜ ಇಲ್ಲ. ಆನಿಯನ್, ಪೀನಟ್ ಅನಿಸ್ತು. ಇನ್ನೊಂದೇನೋ ಇದೆ ನನಗೆ ಕಾಣಿಸ್ತಾ ಇದೆ, ಹೇಳಿ ನೋಡೋಣ. ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ನಾನು ಹೇಳ ಕಾರ್ನ್, ಸೌತೆಕಾಯಿ, ಬಿಕಾಸ್ ನೋಡಿ ಈ ಬೀಜ ಇಲ್ಲಿದೆ ನೋಡಿ, ಹಾ, ಸೊ ಅದಕ್ಕೆ ಸೌತೆಕಾಯಿ. ಉಪ್ಪು ಉಪ್ಪು, ಹಾ ಹಾ, ಖಾರ, ಹಾ ಹಾ ಹಾ, ಆಕ್ಸಿಜನ್, ಆಕ್ಸಿಜನ್ ಯಾವ್ದ್ರಲ್ಲ ಆಕ್ಸಿಜನ್ ಇಂಗ್ರೀಡಿಯಂಟ್ ಅಮ್ಮ. ಎಲ್ಲ ಕಡೆ ಇದೆ. ಸರಿ ಆಯ್ತು, ಕಮ್ ಆನ್, 3, 2, 1 ಒಟ್ಟಿಗೆ 3 ಜನ. 3, 2, 1. ತುಂಬಾ ಗಾರ್ನಿಶ್. ಹೌದಾ, ನಂಗೆ ನ್ಯೂಟ್ರಲ್. ಇದು ತುಂಬಾನೇ ಮೈಲ್ಡ್ ಆಗಿದೆ, ಅದಕ್ಕೆ ಅವ್ರಿಗೆ ಇಷ್ಟ. ಇಲ್ಲ, ಕ್ರಿಸ್ಪಿ ಇಲ್ಲ, ಇದು ಬೇಯಿಸಿರೋ ಕಾರ್ನ್, ಸೊ ಕ್ರಿಸ್ಪಿ ಇಲ್ಲ, ಬಟ್ ಕಾರ್ನ್ ಜ್ಯೂಸಿ ಆಗಿದೆ. ಅಂದ್ರೆ ಹಿಂಗ ಆಗಿದ ತಕ್ಷಣ ಜ್ಯೂಸು ಕಾರ್ನ್ ಇಂದ ಚೆನ್ನಾಗಿ ಬರ್ತಿದೆ, ವಿಚ್ ಇಸ್ ಗುಡ್ ಸೈನ್. ಬಿಕಾಸ್ ಫ್ಲೇವರ್ ಸೌತೆಕಾಯಿ ನಿನಗೆ ಅಂದ್ರೆ ಇದಕ್ಕೆ ಸೌತೆಕಾಯಿ ಹಾಕಿದಾಗ ಏನಾಗುತ್ತೆ, ಸ್ವಲ್ಪ ಬೇರೆ ಫ್ಲೇವರ್ ಕೊಡುತ್ತಲ್ವಾ, ಅದು ಸ್ವಲ್ಪ ನೀರು ಬಿಟ್ಕೊಳತ್ತದು, ಸೊ ಹಾಗಾಗಿ ರುಚಿ ಬೇರೆ ಇರುತ್ತೆ. ಬಟ್ ನನಗೆ ಇಷ್ಟ ಆಯ್ತು. ನನಗೆ ಬೇಕು ಅಂದ್ರೆ ಕಸ್ಟಮೈಸ್ ಮಾಡಿಸ್ಕೋಬೇಕು ಅಂದ್ರೆ ಇನ್ನೊಂಚೂರು ಖಾರ ಹಾಕಿಸ್ಕೋಬಹುದು. ಬಟ್ ಐ ಓಕೆ, ಸೌತೆಕಾಯಿ ಮತ್ತೆ ಟೊಮೆಟೊ ಬೇಡ ಅಂತ. ಎಷ್ಟು ಇದಕ್ಕೆ? ಇವನು ಬಿಟ್ರೆ ವೆಜಿಟೇಬಲ್ ಎಲ್ಲ ಬೇಡ ಅಂತಾನೆ, ಸೊ ಹಂಗ ಮಾಡಕ್ಕಾಗಲ್ಲ. ಕಾರ್ನ್ ಇಷ್ಟ ಹಂಗೆ. ಸೊ ಇದಕ್ಕೆ 60 ರೂಪಾಯಿ ಕ್ವಾಂಟಿಟಿ ಒಂಚೂರು ಕಡಿಮೆ ಅಂತಾನೆ ಅನ್ಸ್ತು, ಬಟ್ ಸ್ವೀಟ್ ಕಾರ್ನ್ ಜಾಸ್ತಿ ಹಾಕಿದ್ದಾರೆ, ಹಾ, ಸೊ ಹಾಗಾಗಿ ಇಟ್ಸ್ ಓಕೆ. ನೋಡಿ ತಟ್ಟೆ ತುಂಬಾ ಬರೀ ಸ್ವೀಟ್ ಕಾರ್ನೇ ಕಾಣಿಸ್ತಾ ಇದೆ, ಮಿಕ್ಕಿದೆಲ್ಲ ಕಡಿಮೆ ಇದೆ. ಸ್ವೀಟ್ ಕಾರ್ನ್ ಬೇಲ್ ಅನ್ನೋದಕ್ಕೆ ಕರೆಕ್ಟ್ ಆಗಿ ಸ್ವೀಟ್ ಕಾರ್ನ್ ಬೇಲ್, ಸೊ ಇಟ್ಸ್ ನೈಸ್. ಕಾರ್ನ್ ನೋಡಿ ಒಂದೊಂದು ಎಷ್ಟು ದಪ್ಪ ಇದೆ. ಈ ಸಣ್ಣ ಕಾರ್ನು ಒಣಗೋಗಿರೋ ಕಾರ್ನ್ ಹಾಕ್ಬಿಟ್ರೆ ಜ್ಯೂಸೇ ಇರೋದಿಲ್ಲ ಅದರಲ್ಲಿ, ಸೊ ಆ ಥರ ಇಲ್ಲ, ಚೆನ್ನಾಗಿದೆ. ಫ್ರೆಶ್. ತಗೋ ಇನ್ನೊಂದು ಸ್ಪೂನ್, ನೈಸ್, ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಇದು ಆರ್ ನಗರ ಇದ್ರ ಹತ್ರ ಬರುತ್ತೆ, ಹತ್ರ ಬರುತ್ತೆ. ಆರ್ ಆರ್ ನಗರ್ ಡಬಲ್ ರೋಡ್ ಇದೆ ಆಕ್ಚುಲಿ. ಏನ್ ಗೊತ್ತಾ ನಿಮ್ಗೆ, ಆರ್ಚಿಂದ ಒಂದೇ ರೋಡ್, ಹೌದು, ಒಂದೇ ರೋಡ್ ಸ್ಟ್ರೈಟ್ ಬರ್ತಾ ಇದ್ರೆ ಟುವರ್ಡ್ಸ್ ನೀವು ಇದ್ರಲ್ಲಿಗೆಲ್ಲ ಬರ್ಬೇಕಂದ್ರೆ ಹೆಂಗ್ ಬರ್ತೀರಾ, ಒಂದೇ ರೋಡು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಿಗುತ್ತೆ ಅಷ್ಟೇ, ಒಂದೇ ರೋಡಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸಿಗುತ್ತೆ. ಹಾ, ಮುಖ್ಯವಾಗಿ ಏನಂದ್ರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೇಳ್ತೀನಿ ಅಂತ ಕಾಯ್ತಾ ಇದೀನಿ, ನನ್ನ ಮುಖ ನೋಡ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಓಕೆ. ಸೊ ಇದಕ್ಕೆ ಮತ್ತೆ ಸ್ವೀಟು ಮತ್ತೆ ಖಾರನೂ ಹಾಕಿದ್ದಾರೆ, ಅಂದ್ರೆ ಪುದೀನಾ ಚಟ್ನಿ ಒಂಚೂರು ಮತ್ತೆ ಇಂಬ್ಲಿ ಚಟ್ನಿ ಒಂಚೂರು ಹಾಕಿದ್ದಾರೆ, ಜಾಸ್ತಿ ಹಾಕಿಲ್ಲ, ಲೈಟ್ ಆಗಿ ಹಾಕಿ ಇದ್ ಮಾಡಿದ್ದಾರೆ. ಪುದೀನಾ ಚಟ್ನಿ ಮತ್ತೆ ಸೌತೆಕಾಯಿ ನೀರು ಮಿಕ್ಸ್ ಆಗಿ ಅದೊಂದು ಫ್ಲೇವರ್. ಒಂದಷ್ಟು ಜನಕ್ಕೆ ಇಷ್ಟ ಆಗ್ಬೋದು, ಒಂದಷ್ಟು ಜನಕ್ಕೆ ಇಷ್ಟ ಆಗದೇ ಇರ್ಬೋದು. ನನಗೆ ಇಷ್ಟ ಅದು ಸೌತೆಕಾಯಿ. ನಮ್ಮ ಮನೆಯಲ್ಲೂ ಆ ಪುದೀನಾ ಚಟ್ನಿ ಮಾಡಿ ಹಾಕಿ. ಏನ್ ಮಿಸ್ಸಿಂಗ್ ಗೊತ್ತಾ ಆಕ್ಚುಲಿ, ನಿಂಬೆಹಣ್ಣು. ಅದಿದ್ರೆ ಓಕೆ, ನಿಂಬೆಹಣ್ಣು ಇದಕ್ಕೆ ಹಾಕಿದ್ರೆ ಅಗೇನ್ ಲೋಕೋ ಭಿನ್ನ ರುಚಿ ಅಷ್ಟೇ. ಓಕೆ, ದತ್ತ ಸ್ಪೆಷಲ್ ಭೇಲ್ ತಗೊಂಡಿದೀವಿ ನಾವು. ದತ್ತ ಸ್ಪೆಷಲ್ ಭೇಲ್ ಬಂದು 65 ರೂಪಾಯಿ. ಈ ಏನಂತಾರೆ ಬಡಾಂಗ್ ಅಲ್ವಾ, ಹೌದು, ಬಡಾಂಗ್ ಕಡ್ಲೆಪುರಿ ಹಾಕಿದ್ದಾರೆ. ಅದೇ ಹೇಳ್ಕೊಳ್ಳಿ, ಬೇರೆ ತರ ಕಡಲೆ ಅದೇ ಬಡಾಂಗ್ ಊದಿರುತ್ತೆ ಮತ್ತೆ ಟೆಕ್ಸ್ಚರ್ ಬೇರೆ ಇರುತ್ತೆ. ಏನಿರುತ್ತಮ್ಮ, ಊದಿರುತ್ತಂತೆ. ಬಡಾಂಗ್ ಕಡ್ಲೆಪುರಿ ಮತ್ತೆ ಖಾರ ಬುಂದಿ, ಆಮೇಲೆ ಬೀಟ್ರೂಟು, ಸ್ವೀಟ್ ಚಟ್ನಿ, ಖಾರ ಚಟ್ನಿ ಇದ್ದೇ ಇರುತ್ತೆ, ಚುರುಮುರಿಗಳಿಗೆ ಇದ್ದೇ ಇರುತ್ತೆ, ಸೇವ್ ಪುರಿ, ಆ ಸೇವು ಇದು ಎಲ್ಲ ಮಾಮೂಲಿ ಇದ್ದೇ ಇರುತ್ತೆ. ಈರುಳ್ಳಿ, ಇದ್ರಲ್ಲಿ ಟೊಮೆಟೊ ಇಲ್ಲ ಅನ್ಸುತ್ತೆ. ಹಾ, ಇದು ಬಿಟ್ಟರೆ ಟೊಮೆಟೊ ಪೀಸಸ್ ಹಾಕಿಲ್ಲ ಇದ್ರಲ್ಲಿ. ಹಿಂಗೆ ಇಷ್ಟ ಇಲ್ಲ ಅಂತೆಲ್ಲ ಅದಕ್ಕೆ ಹಾಕಿಲ್ಲ. ಇದು ಪೂರ್ವಿ ತಿನ್ಬೇಕಾಗಿರುವಂತದ್ದು, ಪೂರ್ವಿಸ್ ಫೇವ್ರೇಟ್. ಐ ಡೇರ್ ಪೂರ್ವಿ,
I rejected it. I rejected it. ಕರೆಕ್ಟ್ ಹಂಗನ್ಬೇಕಿತ್ತ, ನಾನು ಆಗಿದ್ರೆ ಹಂಗನ್ಬೇಕಿತ್ತು I rejected it. ಅವಾಗ್ಲೇ ಅಲ್ವಾ. ಓ ಛೇ, ನಾನು ಫಸ್ಟೇ ಹೇಳ್ಬಾರ್ದಿತ್ತಾ. ಓಕೆ, ಎನಿವೆ ಇದನ್ನ ಪ್ರಶಾಂತ್ ತಿಂತಾರೆ. ಹಾ ಗೊತ್ತು ನಮ್ಗೆ. ಸೊ ನಾನು ಪೂರ್ವಿ ಒಂದೊಂದು ಸೌತೆಕಾಯಿ ಶೇರ್ ಮಾಡ್ತೀವಿ. ತಗೊಳ್ಳೆ. ಟೊಮೆಟೊ ಅಂತ ಕಾಂಪಿಟೇಷನ್ ಇಲ್ಲ ನನಗೆ, ನಾನು ಒಬ್ಬೇ ತಿನ್ಬೇಕು, ಯಾರು ತಗೊಳಲ್ಲ. ಮನೇಲಿ ಟೊಮೆಟೊ ಕಟ್ ಮಾಡ್ಕೊಂಡು ಉಪ್ಪು ಹಾಕೊಂಡು ತಿಂತಾ ಇರ್ತಾರೆ. ನಂಗೆ ತುಂಬಾ ಇಷ್ಟ. ಉಪ್ಪು ಮತ್ತೆ ರೆಡ್ ಚಿಲ್ಲಿ ಪೌಡರ್ ಎರಡು. ನೀವು ಟ್ರೈ ಮಾಡಿ, ಬಹುಶಃ ಎಷ್ಟೊಂದು ಜನ ಇರ್ತಾ ಇರ್ತೀರಾ. ಸೊ ನೀವು ಟ್ರೈ ಮಾಡಿ, ಸಖತ್ತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀನ್ ತಿಂದಿದ್ದೇನೆ. ಎಲ್ಲರೂ ನನ್ನ ಅಗೇನ್ಸ್ಟ್ ಆಗಿದ್ದಾರೆ. ಯಾರ್ಯಾರಿಗೆ ಇಷ್ಟ ಆ ತರ ಹೇಳಿ ನನಗೆ ಪ್ಲೀಸ್. ಸಕ್ಕರೆ ನಾನು ಹಾಕೊಳ್ಳಲ್ಲ. ಎಷ್ಟೊಂದು ಜನ ನಂಗೆ ಹೇಳ್ತಾರೆ ಸಕ್ಕರೆ ಹಾಕೊಂಡು ತಿಂದ್ರೆ ಇಷ್ಟ ಅಂತ. ಸಂಭವ ನನಗೆ ಸಕ್ಕರೆ ಇಷ್ಟ ಆಗಲ್ಲ. ಟೊಮೆಟೊ ಸ್ಲೈಸ್ ಮಾಡಿ ಅದಕ್ಕೆ ಉಪ್ಪು ಮತ್ತೆ ರೆಡ್ ಚಿಲ್ಲಿ ಪೌಡರ್ ಅಂಡ್ ಸಮ್ ಟೈಮ್ಸ್ ಅದ್ರ ಮೇಲೆ ನಿಂಬೆ ಹಣ್ಣು ಹಾಕೊಳ್ತೀನಿ. ಚೆನ್ನಾಗಿರುತ್ತೆ. ರಾ ಟೊಮೆಟೊನ ಹೇಳ್ತಿರೋದು ನಾನು. ಅದೇ ಕಟ್ ಮಾಡ್ಬಿಟ್ಟು ಹಂಗೆ ಬರೀ ಏನು ಹಾ ಇಲ್ಲ ನಾನು ತಿಂದಿನಿ. ಆಕ್ಚುಲಿ ಚೆನ್ನಾಗಿರುತ್ತೆ, ಬಟ್ ಅದೊಂಥರ ಫಿಕ್ಸ್ ಆಗಿರ್ತೀವಲ್ಲ ಅದು ಟ್ಯಾಂಡಿ. ಟೊಮೆಟೊ ಬರೀ ಮೇಲ್ಗಡೆ ಒಂಚೂರು ಸ್ಲೈಸ್ ಮಾಡಿ, ಮಧ್ಯದಲ್ಲಿ ಆ ಬೀಜನೆಲ್ಲ ತೆಗೆದು ಒಳಗಡೆ ಇಟ್ಕೊಂಡು ಹಾ. ಅದ್ರ ಒಳಗೆ ಸಾಲ್ಟು, ಆಮೇಲೆ ಚಿಲ್ಲಿ ಪೌಡರು, ಒಂಚೂರು ವಾಟರ್, ಲೆಮನ್ ಹಿಂಡ್ಬಿಟ್ಟು ಫುಲ್ ಪಾನಿಪುರಿ ತರ ಹಾ ಇಡೀ ಟೊಮೆಟೊ ಚಿಕ್ಕ ಚಿಕ್ಕ ಟೊಮೆಟೊ ಹಂಗೆ ತಿನ್ನಬಹುದು. ಇಡೀ ಟೊಮೆಟೊ ನೋಡ್ಬೇಕು ನೀವು. ಯಾವತ್ತೂ ಹೇಳಿಲ್ಲ ಇವ್ರು ಇಷ್ಟು ವರ್ಷದಲ್ಲಿ. ಇವತ್ತೇ ಫಸ್ಟ್ ಹೇಳ್ತಾರೆ, ಹೇಳ್ಕೊಡಲ್ಲ ಅಂತ. ಹೇಳ್ಕೊಡಕ್ಕೆ ಏನಿದೆ ಇಲ್ಲಿ. ಎನಿವೇಸ್ ಸೌತೆಕಾಯಿ ತಿಂತಾ ಇದೀವಿ. ತಗೊಳ್ಳೋ ಟೇಸ್ಟ್ ಮಾಡಿ ಹೇಗಿದೆ ಹೇಳೋ. ಬೇಗ ಮೆತ್ತಾಗ್ಬಿಡ್ತೀವಲ್ಲ. ಸಾಫ್ಟ್ ಸಾಫ್ಟ್ ಆಗುತ್ತೆ. ಅಯ್ಯೋ, ಅರ್ಧ ಸ್ಪೂನಲ್ಲಿ ತಗೊಂಡ್ರೆ ಅರ್ಧ ಕೆಳಗೆ ಹಾಕ್ರೆ ತರ ಇದೆ. ಮಿಕ್ಸೇ ಮಾಡಲಿಲ್ಲ ಅವನು. ನೋಡಿ ನೀನು ಬರೀ ಹಂಗೆ ಮೇಲ್ಮೇಲೆ ಲೇಯರ್ ತಗೊಂಡೆ ಅಲ್ವಾ. ಓ ಇಲ್ಲ, ಟೊಮೆಟೊ ಇದೆ ಕೆಳಗಡೆ ಬಂತು. ಚುಪಾಗಿಸ್ತದೆ. ಕೆಳಗಡೆ ಇದೆ ಅಂಡ್ ಜೊತೆಲಿ ಏನೋ ಘಾಟೇನೋ ಏನಂತಾರ ಅದನ್ನು ಹಾಕಿದ್ದಾರೆ. ಅಂದ್ರೆ ಚಕ್ಲಿ ಬೇಸಿಕ್ಲಿ. ಬಟ್ ಕಡ್ಲೆ ಹಿಟ್ಟಿನ ಚಕ್ಲಿ. ಕಡ್ಲೆ ಹಿಟ್ಟಿನ ಚಕ್ಲಿ ಇದು. ಸಾಫ್ಟ್ ಸಾಫ್ಟ್. ಅದನ್ನು ಒಂದು ಫ್ಲೇವರ್ ಫಸ್ಟ್ ಬರುತ್ತಲ್ಲ, ಅದು ಸ್ಪೈಸ್ದು, ಅದೇ ಖಾರ ಪುಡಿ. ಸಪ್ರೇಟ್ ಇವ್ರು ಬೇಲ್ಪುರಿಗೆ ಒಂದು ಮಸಾಲೆ ಖಾರ ಹಾಕಿದ್ದಾರೆ. ಚೆನ್ನಾಗಿ ಸಗದಾವೆ. ವೆರಿ ನೈಸ್. ಉಪ್ಪು, ಖಾರ, ಸಿಹಿ, ಹುಳಿ ಎಲ್ಲನೂ ಬರ್ತಾ ಇದೆ ಇದರಲ್ಲಿ. ಚೆನ್ನಾಗಿದೆ. ನೈಸ್. ನನ್ನ ಫೇವ್ರೆಟ್ ನೋಡಿ ಇಲ್ಲಿ. ನೈಸ್. ನನ್ಗೇನ್ ಅನ್ಸುತ್ತೆ ಅಂದ್ರೆ ಇದು ಪ್ರಾಪರ್ ಸೌತ್ ಇಂಡಿಯನ್ ಬೇಲ್ಪುರಿ ಅಥವಾ ಚಾಟ್ ಶಾಪ್ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಒಂದ್ ನಿಮಿಷ ತಗೊಳ್ಳಿ, ನೀವು ಹಂಗೆ ತಿಂತ ಮಾತಾಡಿ ಕೊಡಿ. ನಾನು ಚಿಲ್ಲಿ ತಿನ್ನಲ್ಲ, ಬೇಳೆ ತಿಂತಾ ಇದ್ದೀನಿ. ನಂಗೆ ಈ ಪೂರಿ ಇಷ್ಟ. ಬಡಂಗ ಚೆನ್ನಾಗಿದೆ. ನಂಗೆ ಕೆಳಗಡೆ ಸ್ವೀಟ್ ಸಿಕ್ತು, ಖಾರ ಅಷ್ಟೊಂದು ಸಿಗ್ಲಿಲ್ಲ, ಆನಿಯನ್ ಸಿಕ್ತು. ಟೇಸ್ಟ್ ಫುಲ್ ಡಿಫ್ರೆಂಟ್ ಆಗಿರುತ್ತೆ. ಇದೇ ಒಂಥರ ಸಪ್ರೇಟ್ ಒಂದು ಫ್ಲೇವರ್. ಒಂದು ಬೇಲ್ಪುರಿಗೆ ಇಷ್ಟಪಡುವಂಥವ್ರೆ ಬೇರೆ ಥರ ಇರ್ತಾರೆ. ನಮ್ಗೆ ನಾರ್ಮಲ್ ಬೇಲ್ಪುರಿ ತರ ಇಲ್ಲ ಇದು. ಕರೆಕ್ಟ್, ಬಟ್ ಚೆನ್ನಾಗಿರುತ್ತೆ. ನನಗಂತೂ ಆಗ ಡಿಫ್ರೆಂಟ್ ಟೇಸ್ಟ್ ಬೇಕು ಅನ್ನೋರು ಇದನ್ನ ಟ್ರೈ ಮಾಡ್ಬೇಕು. ಸಗದಾಗಿದೆ. ಚಿಲ್ಲಿ ಇಷ್ಟ ಅಪ್ಪಂಗೆ. ಅವ್ರಿಗೂ ಇಷ್ಟ. ಕಾಯಿ ಮೆಣಸಿನಕಾಯಿ. ಮೆಣಸಿನ್ಕಾಯಿ ಜೊತೆ ಇದು ತಿನ್ಬೇಕು, ಅವಾಗಲೇ ಮಜಾ. ಅದಕ್ಕೆ ಅವ್ರು ಕೊಟ್ಟಿರೋದು. ಹೌದು. ಸೊ ನಾವೀಗ ದತ್ತ ಬೇಲ್ನಲ್ಲಿ ಕಾಯಿನ್ ಪಿಜ್ಜಾಸ್ ಕೊಡಿಸ್ತಾ ಇದ್ದೀನಿ. ಪೂರ್ವಿ ಮತ್ತೆ ಆಲಾಪು ಪಿಜ್ಜಾ ಬೇಕು ಅಂತ ತುಂಬಾ ಗಲಾಟೆ ಮಾಡಿದ್ರು ಅಂತ ಕಾಯಿನ್ ಪಿಜ್ಜಾ ಕೊಡಿಸ್ತಾ ಇದ್ದೀನಿ. ಕಾಯಿನ್ ಪಿಜ್ಜಾನಾ? ಆದ್ರೆ ಹೆಲ್ದಿ ಪಿಜ್ಜಾ. ಇಲ್ಲಿ ನೋಡಿ. ಅದು ಇಷ್ಟ ನಮಗೆ. ಕಾಯಿನ್ ಖಾಕ್ರಾ. ನಾನು ಆಕ್ಚುಲಿ ಮೇಥಿ ತಗೊಳ್ತದೆ. ಇವರಿಬ್ರು ಪಿಜ್ಜಾ ಅಂದ್ರು ಅಂತ ಪಿಜ್ಜಾ ಫ್ಲೇವರ್ ತಗೊಂಡಿದೀವಿ. ತಗೊಂಡು ನೀವೇ ಓಪನಿಂಗ್ ಸೆರೆಮನಿ ಮಾಡಿ ಟೇಸ್ಟ್ ಮಾಡಿ. ಎಷ್ಟು ಪೀಸಸ್ ಇದೆ ಅಂತ ಕೌಂಟ್ ಮಾಡ್ಬೋದೇನೆ? ಆಗಲ್ಲ. ಓಪನ್ ಮಾಡಿ ನೋಡೋಣ. ತುಂಬಾ ಇದೆ. ನೀನು ಓಪನ್ ಮಾಡಿ ಟೇಸ್ಟ್ ಮಾಡು, ನಾನು ಕೌಂಟ್ ಮಾಡ್ತೀನಿ. ಕಟ್ಟಂಗ್ ಮಾಡುವ. ಓಪನ್ ಇಲ್ಲ, ಹಿಂಗೆ ಮಾಡುವ. ಮುರಿದೋಗುತ್ತೆ. ಇಲ್ಲ ಕಣೆ, ಹೆದರ್ಸ್ಬಿಟ್ಲು. ಇಲ್ಲಿ ನೋಡು, ನಿಧಾನಕ್ಕೆ ತೆಗಿಬೇಕು. ಪ್ರೆಷರ್ ಹಾಕಿದ್ರೆ ಕಟ್ ಆಗ್ಬಿಡತ್ತೆ. ಕೌಂಟ್ ಮಾಡಿ. ಕಾಯಿನ್ ಅಲ್ಲಿ ಕೌಂಟ್ ಮಾಡಕ್ಕಾಗಲ್ಲ. ಒಂದು 23 ಇದೆ.
ಎಷ್ಟು ಪಕ್ಕ 23 ಇದೆ ಅಂತ ಬೇರೆ. ಅಕಸ್ಮಾತ್ ನಿಜ 23 ಇದೆ ಅವರು. ನೋಡಿದ್ರೆ ಹೆಂಗೆ ಫ್ಲೂ ಕಲಿ ಸರಿ ಇರುತ್ತೆ ಅಂತ ಅವಾಗ ಅದು. ಹಾ ತಗೊಳ್ಳಿ, ಇಬ್ರಿಗೂ ಒಂದೊಂದು ಕರೆಕ್ಟ್ ಆಗಿ ಬಂತು. ಹಾ 3, 2, 1. ನೀವು ಒಂದು ಫುಲ್ ಹಾಕೊಂಬಿಟ. ಏನ್ ತಲೆ ಕೆರ್ಕೊಳ್ತದೆ ತಿನ್ಬಿಟ್ಟು. ಫ್ರೆಶ್ ಇಲ್ಲ, ಕ್ರಿಸ್ಪಿ ಇಲ್ಲ. ಹೌದಾ? ಅಯ್ಯೋ ಹೇಳ್ಬೇಕು ಮತ್ತೆ ಇವ್ರಿಗೆ ಯಾಕೋ. ಸಾಗಿ ಹಾಕೊಂಡು ಏನಾಗಿದೆ? ಸಾಗಿ ಹಾಕೊಂಡು ಅದಕ್ಕೆ ಪಿಜ್ಜಾ ಫ್ಲೇವರ್ ತಗೋಬಾರ್ದು. ಅವ್ರು ತಗೊಂಡ್ಬಿಟ್ರು. ನೋಡ ಇದು. ಕೌಂಟ್ ಮಾಡಿ 1 2 3 4. ದೊಡ್ಡ ಮೆತ್ತಗಾಗಿದೆ ಹೇಳ್ಬೇಕು. ಫ್ಲೇವರ್ ಚೆನ್ನಾಗಿದೆ. ಮೇ ಬಿ ಇದು ತುಂಬಾ ತೆಳ್ಳಗಿರೋದಕ್ಕೂ ಹಂಗಾಗಿರ್ಬೋದು ಅನ್ಸುತ್ತೆ ನಂಗೆ. ಟೆಕ್ಸ್ಚರ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ. ನಿಮ್ ಚೂರು ದಪ್ಪ ಇದ್ದಿದ್ರೆ ಚೆನ್ನಾಗಿರೋದು. ತುಂಬಾ ತೆಳ್ಳಗಾಗೋಯ್ತಿದು. ಅಂದ್ರೆ ಟೇಸ್ಟ್ ಸಿಗೋಕ್ ಮುಂಚೆನೆ ಖಾಲಿ ಆಗ್ಬಿಡ್ತದೆ. ಓಪನ್ ಮಾಡಂಗ್ ಸಾಕು. ಇದು ಇವರು ಬಹುಶಃ ಕಾಕಾ ಬೇಲ್ ಮಾಡಕ್ ಕಳ್ಸೋದು. ಚಿಕ್ಕ ಚಿಕ್ಕದು ಹಿಂಗೆ ಪುಡಿ ಮಾಡಿ. ಏನ್ ಕಾಕ್ರ ಬೇಲೆ ಏನ್ ಮೆನುನಲ್ಲಿ ಇಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ ಇವರೇ ಐಡಿಯಾ ಕೊಡ್ತಿದ್ದಾರೆ. ಬಟ್ ಎನಿವೇ ನಾನು ವಿಡಿಯೋ ನೋಡ್ತಾ ಇದ್ರೆ ಸಜೆಷನ್ ತಗೊಂಡು ಪ್ರಶಾಂತ್ ಅಂತ ಕ್ರೆಡಿಟ್ಸ್ ಹಾಕಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಪ್ರಶಾಂತ್ ನಿರ್ಗುಂದ ಅಂದ್ಬಿಟ್ಟು ಕಾಕ್ರಾ ಚಾಟ್ ಅಂತ. ಎಷ್ಟು ಹೇಳ್ಬಿಟ್ಟ ನೋಡಿದ್ಯಾ? ಕಾಕತಾಳೀಯ ಅಥವಾ ಫ್ಲೂಕ್ ಅಂದ್ರೆ ನೋಡಿ ಇದು. ಕಾಕತಾಳೀಯ ಇಸ್ ಕೋಇನ್ಸಿಡೆನ್ಸ್, ಫ್ಲೂಕ್ ಇಸ್ ಲೈಕ್ ಸುಮ್ಮನೆ. 23 ಅಂದ್ರಲ್ಲ ಪ್ರಶಾಂತ್, ಬಟ್ ಇವ್ರು ಕೌಂಟ್ ಮಾಡಿ ಹೇಳಿದ್ರು 23 ಇದೆ ಅಂತ. 23 ಕರೆಕ್ಟ್ ನಿನ್ನ ಕೌಂಟಿಂಗ್ ನ ನಂಬೋದಾ ಪೂರ್ವಿ? ನಂಬರ್. ಸೊ 23 ಇದೆ ಅಂತೆ ನೋಡಿ ಕರೆಕ್ಟ್ ಆಗಿ. ಇವತ್ತಿನ ಬಿಲ್ ಓಕೆ. ಇವತ್ತು RR ನಗರದಲ್ಲಿರುವಂತ ದತ್ತಾ ಭೇಲ್ಗೆ ಬಂದು ಏನೇನ್ ತಿಂದ್ವಿ ಅಂತ ನೋಡಿದ್ರಿ ನೀವು. ಸೊ ಇಟ್ ಇಸ್ ಅ ನೈಸ್ ಪ್ಲೇಸ್. ಅಂದ್ರೆ ರೆಗ್ಯುಲರ್ ನಮ್ಮ ಬೆಂಗಳೂರು ಸ್ಟೈಲು ಅಥವಾ ಸೌತ್ ಕೈಡ್ ತರದ್ದು ಚಾಟ್ ತಿಂದು ಬೇಜಾರಾಗಿದ್ರೆ ಒನ್ಸ್ ಇನ್ ಅ ವೈಲ್ ಈ ಚಾಟ್ ತಿನ್ನೋದಕ್ಕೆ ಸಖತ್ತಾಗಿದೆ. ಅಂಡ್ ಒಬ್ರೊಬ್ರಿಗೆ ಒಂದೊಂದು ರುಚಿ ಅನ್ಸ್ಬಹುದು ಇಲ್ಲಿ. ಬಿಕಾಸ್ ನಮ್ಮಲ್ಲೇ ನೋಡಿದ್ರಿ ನೀವು 4 ಜನಕ್ಕೆ 4 ತರ ಆಯ್ತು. ಸೊ ಎಸ್, ನಮ್ಮ ಅನುಭವ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಬಂದು ಕೂತ್ಕೊಂಡು ಆರಾಮಾಗಿ ತಿನ್ನೋದಕ್ಕೆ ಮಕ್ಕಳನ್ನ ಕರ್ಕೊಂಡ್ ಬರಕಂತೂ ಇದು ಚೆನ್ನಾಗಿದೆ. ಯಾಕಂದ್ರೆ ಬ್ರೈಟ್ ಅಂಡ್ ಕಲರ್ಫುಲ್ ಆಗಿದೆ ಅಂಡ್ ನೀಟ್ ಆಗಿದೆ, ಕ್ಲೀನ್ ಆಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೊಸ ಜಾಗ. ಸೊ ಬನ್ನಿ, RR ನಗರ ಸುತ್ತಮುತ್ತ ಇರೋರು ಒಂದ್ಸಲ ಬಂದು ಇಲ್ಲಿ ತಿಂದ್ಬಿಟ್ಟು ನಿಮಗೇನ್ ಅನ್ಸ್ತು, ನಿಮ್ಮ ಅನುಭವ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಜಸ್ಟ್ ಇನ್ ಕೇಸ್ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಪ್ರೀತಿಯ ರೂಪಾ ಪ್ರಭಾಕರ್ ಪ್ರಶಾಂತ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ. ಅಲ್ಲಿ ತನಕ ಬೈ ಬೈ, ಲವ್ ಯು ಆಲ್. ಹಂಗೆ ಬೈ ಹೇಳ್ಬಿಡ್ರ. ಬಾಯ್.